ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲಿ ಮಶ್ರೂಮ್ ಕಬಾಬನ್ನು ಮಾಡ್ತಾಯಿದ್ದೀನಿ. ಮಶ್ರೂಮ್ನ ಕ್ಲೀನ್ ಮಾಡುವಾಗ ಮೊದಲು ಮಧ್ಯದ ಪಾರ್ಟನ್ನು ತೆಗೆದಿಟ್ಕೊಂಡು ಆ ಥರ ಒಳಗಡೆಯಿಂದ ಮೇಲ್ಭಾಗಕ್ಕೆ ಒಂದು ಲೇಯರನ್ನು ತೆಗಿಬೇಕು. ಅಲ್ಲಿರ್ತಕ್ಕಂಥ ಮಣ್ಣನ್ನೆಲ್ಲ ಹೋಗುತ್ತೆ. ಈ ಥರ ಮಶ್ರೂಮ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು. ನನ್ನ ಮಗಳು ಕೂಡ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾಳೆ. ರಜೆ ಇರೋದ್ರಿಂದ ಅವಳಿಗೂ ಸ್ವಲ್ಪ ಬೋರಿಂಗ್ ಆಗ್ತಾಯಿದೆ. ಅದಕ್ಕೋಸ್ಕರ ಆಯಿತು ಬಾ ಅಂತ ನಾನು ಕಿಚನ್ಗೆ ಕರ್ಕೊಂಡಿದ್ದೀನಿ. ಅದನ್ನು ನೋಡ್ತಾ ಇದ್ದಾಳೆ ಮಶ್ರೂಮ್ ಹೇಗಾಗಿದೆ, ಹೇಗೆ ಬಂದಿದೆ, ಇದು ಹೇಗೆ ಬರುತ್ತೆ, ಇದು ಸೀಡ್ಸಾ ಪ್ಲ್ಯಾಂಟಾ ಅಂತೆಲ್ಲ ಕ್ವಶನ್ಸ್ ಕೇಳ್ತಾ ಇದ್ದಾಳೆ. ಮಶ್ರೂಮಲ್ಲಿ ಸ್ವಲ್ಪ ಮಣ್ಣಿರೋದ್ರಿಂದ ಇದನ್ನು ಚೆನ್ನಾಗಿ ತೊಳೆದಿಟ್ಕೋಬೇಕು. ನಾನು ಇದನ್ನು 3 ಸರಿ ತೊಳೆದಿಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕಿ 1-2 ಮಿನಿಟ್ಸ್ ಹಾಗೆ ಬಿಡ್ತೀನಿ ಅದನ್ನು. ಈಗ ಕಬಾಬ್ ಮಾಡೋದಕ್ಕೆ ನಾನೇ ಮಾಡ್ತೀನಿ ಮಮ್ಮಿ ಅಂತ ಮಾಡ್ತಾ ಇದ್ದಾಳೆ. ಫಸ್ಟ್ ಒಂದು ಮೊಟ್ಟೆ ಹಾಕ್ಕೊಂಡಿದ್ದಾಳೆ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅಂಗಡಿನಲ್ಲಿ ಸಿಗುವಂಥ ಕಬಾಬ್ ಪೌಡರು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಉಪ್ಪು, ಸ್ವಲ್ಪ ಕಾರ್ನ್ಫ್ಲೋರ್ ಪೌಡರ್ ಮತ್ತು ಸ್ವಲ್ಪ ಮೈದಾ ಇದಿಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಅಂಗಡಿನಲ್ಲಿ ಸಿಕ್ಕಿರೋ ಪೌಡರ್ ಜೊತೆಗೆ ಇದನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ತಿನ್ನೋದ್ರಿಂದ ಇದನ್ನು ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಮೊಟ್ಟೆನೂ ಕೂಡ ಸ್ಕಿಪ್ ಮಾಡಿ ಅದಕ್ಕೆ ಮೊಸರನ್ನು ಹಾಕೋಬೋದು. ನೋಡಿ, ನನ್ನ ಮಗಳು ನಾನೇ ಕಲಿಸ್ತೀನಿ ಮಮ್ಮಿ, ನಾನೇ ಮಾಡ್ತೀನಿ ಮಮ್ಮಿ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಅವಳೇ ಮಾಡ್ತಾಯಿದ್ದಾಳೆ. ಕಲಸಿಟ್ಕೊಂಡಿದ್ದಾಳೆ. ಮಶ್ರೂಮ್ನ ಹಾಕಿದ್ಮೇಲೆ ಅದರಲ್ಲಿ ನೀರು ಇರುತ್ತಲ್ಲ, ನೀರೆಲ್ಲ ಬಿಟ್ಕೊಡುತ್ತೆ. ಅದಕ್ಕೆ ಗಟ್ಟಿಗೆ ಕಲಿಸ್ಕೊಂಡು ಮಸಾಲನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು 1-2 ಮಿನಿಟ್ಸ್. ಸ್ವಲ್ಪ ಹೊತ್ತು ಆದಮೇಲೆ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಮಶ್ರೂಮಲ್ಲಿ ಇರ್ತಕ್ಕಂಥ ನೀರೇ ಅಲ್ಲಿ ಬಂದಿದೆ. ಎಣ್ಣೆ ಕೂಡ ಕಾಯ್ದಿದೆ. ಈಗ ಒಂದೊಂದೇ ಮಶ್ರೂಮನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ತುಂಬ ಮಶ್ರೂಮ್ ಹಾಕಿದ್ದೀನಿ. ಹಾಕಿದ ತಕ್ಷಣ ಅದರೊಳಗಡೆ ಸ್ಪೂನ್ ಅಥವಾ ಒಂದು ಕೈಯನ್ನು ಹಾಕಿ ಅದನ್ನು ಶೇಕ್ ಮಾಡಬಾರ್ದು. ಇಲ್ಲಾಂದರೆ ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. 1-2 ನಿಮಿಷ ಬೇಯಿಸಿ ಆಮೇಲೆ ಅದನ್ನು ಕೈ ಆಡಿಸ್ಬೇಕು. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು. ನೋಡಿ ಆ ಥರ ಸೌಂಡ್ ಮಾಡಿದಾಗ ಸೌಂಡ್ ಬರಬೇಕು. ಅದನ್ನ ಮೇಲೆ ಕೆಳಗಡೆ ಮಾಡಿದಾಗ ಮಶ್ರೂಮಿಂದ ಸೌಂಡ್ ಬರಬೇಕು. ಆವಾಗ ಅದು ಕರೆಕ್ಟಾಗಿ ಬೆಂದಿದೆ ಅಂತ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಅದ್ರ ಮೇಲೆ ನಾನು ಸ್ವಲ್ಪ ಡೆಕೋರೇಟ್ ಮಾಡೋದಕ್ಕೆ ಅಂತ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಈ ಥರ ಕರ್ಬೇವಿನ ಸೊಪ್ಪನ್ನ ಆಯಿಲಲ್ಲಿ ಫ್ರೈ ಮಾಡಿಕೊಡೋದು ನಮ್ಮ ಮಾವನಿಗೆ ತುಂಬ ಇಷ್ಟ ತಿನ್ನೋದಕ್ಕೆ. ಅದಕ್ಕೆ ನಾನು ಸ್ವಲ್ಪ ಅವ್ರಿಗೆ ಜಾಸ್ತಿನೇ ಮಾಡಿ ಕೊಡ್ತೀನಿ ಅವ್ರಿಗೆ ಕೊಡೋವಾಗ. ನೋಡಿ, ಈ ಬೆಂದಿರೋ ಕರ್ಬೇವಿನ ಸೊಪ್ಪನ್ನು ಕಬಾಬ್ ಮೇಲೆ ಹಾಕಿ ಡೆಕೋರೇಟ್ ಮಾಡಿದ್ರೆ ಕಬಾಬ್ ರೆಡಿಯಾಗಿದೆ. ಥ್ಯಾಂಕ್ ಯು.